ನನಗೂ ಗೊತ್ತು. ನಿಮ್ ತಲೆಯಲ್ಲಿ ಮೆದುಳಿದ್ಯಾ ಇಲ್ವಾ? ಅಲ್ಲ ರೀ, ಬೀಗ್ರು ಹೇಳಿದ್ದು ಮರ್ತೋಗ್ಬಿಟ್ರಾ? ಪಾಪ ಅವ್ರು ಅಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳಿದ್ದಾರೆ. ನೀವ್ ಏನು ಆಗಿಲ್ಲ ಅನ್ನೋ ತರ ಮತ್ತೆ ಈ ಕಾರ್ಡ್ ಹಿಡ್ಕೊಂಡು ಬಂದ್ಬಿಡಿ. ಅಲ್ವೇ, ಸಾಹೇಬ್ರ ಮನೆಗೆ ಹಾಗೆ ಹೋಗೋಕ್ಕಾಗುತ್ತೇನೆ? ಅಷ್ಟಕ್ಕೂ ಕಾರ್ಡಲ್ಲಿ ಅವ್ರ ಹೆಸರಿದೆಯಾ ಇಲ್ವೋ ಅಂತ ಸಾಹೇಬ್ರು ಯಾಕೆ ನೋಡ್ತಾರೆ? ನೋಡ್ತಾರೋ ಬಿಡ್ತಾರೋ, ನಾವು ಬೀಗ್ರಿ ಮಾತು ಕೊಟ್ಟು ಬಂದಿಲ್ವಾ, ಅದನ್ನ ಪಾಲಿಸ್ಬೇಕಷ್ಟೇ. ಹಾಗಲ್ಲ ಕಣೆ. ಈ ಸುಮ್ನೆ ಎತ್ತಿಡ್ರಿ. ಸಾಹೇಬ್ರೇನು ಕಾರ್ಡ್ ಕೊಟ್ರೆ ಬರೋದಾ? ಪ್ರೀತಿಯಿಂದ ಕರೆದ್ರೆ ಬರಲ್ವಾ? ಎತ್ತಿಡಿ. ಒಳ್ಳೆ ಕಂಕ್ಳಲ್ಲಿ ಮಗುನ ಇಟ್ಕೋತಾರಲ್ಲ, ಹಾಗೆ ಇಟ್ಕೊಂಡ್ ಬರ್ತಿದ್ದೀರಾ. ಹಾಗಲ್ಲ ನಾಯಿನಿ, ಅವ್ರಿಗೆ ಇದು ಬರೀ ಕಾಗದ ಮಾತ್ರ ಇರ್ಬೋದು. ಇದರಲ್ಲಿರೋದು 4 ಅಕ್ಷರ ಮಾತ್ರ ಇರ್ಬೋದು. ಆದರೆ ನಮಗೆ ಇದು ಬರೀ ಅಕ್ಷರ ಅಲ್ಲ, ನಮ್ಮ ಬದುಕು, ಮಗಳ ಭವಿಷ್ಯ. ರೀ ಹಾಗಲ್ಲ ರೀ. ಮೂಲೆ ಕೆಸೋದಕ್ಕೆ ಇಷ್ಟು ಖರ್ಚು ಮಾಡೋ ಬದಲು ಮಗಳಿಗೋಸ್ಕರ ಖರ್ಚು ಮಾಡ್ತಿದ್ದೆ. ಅವಳಿಗೆ ಇದೇ ದುಡ್ಡಲ್ಲಿ ಏನಾದರೂ ಮಾಡಿಸ್ಬೋದಾಗಿತ್ತು. ಕನಿಷ್ಠ ಅವಳು ಕಾಲೇಜ್ ಫೀಸ್ ಆದರೂ ಕಟ್ಬೋದಾಗಿತ್ತು. ಸುಮ್ಮನೆ ಕಷ್ಟಪಟ್ಟು ದುಡ್ಡು ವೇಸ್ಟ್ ಆಗೋಯ್ತು. ರೀ ಹೋಗ್ಲಿ ಬಿಡ್ರಿ, ಇವಾಗ ಅದನ್ನೇ ನೆನ್ಸ್ಕೊಂಡ್ ಕೊರ್ಗಕ್ಕಾಗತ್ತಾ? ದೇವ್ರು ಒಂದ್ ಕೈಯಿಂದ ಕಿತ್ಕೊಂಡ್ರೆ ಇನ್ನೊಂದ್ ಕೈಯಿಂದ ಕೊಡ್ತಾನಂತೆ. ಅಂದ್ರ ಅಂದ್ರೆ ನಾವ್ ಹೇಗಿದ್ರು ಸಾಹೇಬ್ರ ಮನೆಗೆ ಹೋಗ್ತಿದೀವಲ್ಲ, ಅವರೇ ಮುಂದೆ ನಿಂತು ನಮ್ ಲಕ್ಕಿನ ಮದ್ವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮದ್ವೆ ಮಾಡ್ಕೊಡೋರು ನಮ್ ಲಕ್ಕಿಗೆ ಏನಾದ್ರೂ ಕೊಡದೇ ಇರ್ತಾರಾ? ನೀನು ಏನು ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಆದ್ರೂ ಇದೆಯಾ ನಿಂಗೆ? ನಳಿನಿ, ಎಂಥ ದುರಾಸೆ, ಇಂಥ ದುರಾಸೆ ನಿಂಗೆ ಯಾವಾಗ ಬಂತು ನಳಿನಿ? ನಾನೇನ್ರಿ ಹೇಳ್ಬಾರದು ಹೇಳಿದೆ? ಮಗಳು ಮದುವೆ ಮಾಡೋಕೆ ಅಂತ ಒಬ್ಬ ಅಪ್ಪ ತಾನು ದುಡಿಯೋ ಪ್ರತಿ ಕಾಸನ್ನು ಕೂಡಿರ್ತಾನೆ. ಮಗಳು ಹಸೆ ಮಣೆ ಮೇಲೆ ಕೂತಾಗ ಅವಳು ತಲೆ ಮೇಲೆ ಬೀಳುವಂತ ಪ್ರತಿಯೊಂದು ಅಕ್ಷತೆ ಕಾಳು ದೇವರು ವರ ಆಗ್ಲಿ ಅಂತ ಹಂಬಲಿಸ್ತಾನೆ. ಇಷ್ಟೇ ಕಣೆ ಬೇಕಾಗಿರೋದು. ಸಾಹೇಬ್ರು ದೊಡ್ಡ ಮನಸ್ಸಿಂದ ಮದುವೆ ಮುಗಿಯೋವರೆಗೂ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿದ್ದು ಅವ್ರ ದೊಡ್ಡತನ. ಅವ್ರು ಏನಾದ್ರೂ ಕೊಡ್ತಾರೆ ಅಂತ ನೀನು ಹಂಬಲಿಸೋದು ಸಣ್ಣತನ. ಯಾಕೆ ಯಾಕೆ ಅಂತ ದುರ್ಬುದ್ಧಿ ನಿಂಗೆ? ರೀ ಸಾಕ್ ಸುಮ್ನಿರಿ. ಬದುಕಕ್ಕೆ ದಾರಿ ಹುಡುಕಿದ್ರೆ ದುರ್ಬುದ್ಧಿ ಅನ್ನೋದಾದ್ರೆ ಜಗತ್ತಲ್ಲಿ ಬಹುಮತ ನಮ್ದೆ. ಅದೇನೋ ಹೇಳಿದ್ರಲ್ಲ, ಅಕ್ಷತೆ ಕಾಳು ನೆತ್ತಿ ಮೇಲೆ ಬಿದ್ರೆ ವರ ಆಗುತ್ತೆ ಅಂತ. ಆ ಅಕ್ಷತೆ ಕಾಳು ತಗೊಳಕ್ಕೂ ದುಡ್ಡು ಬೇಕು ರೀ. ಬರೀ ಸ್ವಾಭಿಮಾನ ಇದೆ ಅಂತ ಮಾತಾಡೋದಲ್ಲ, ಎಲ್ಲದಕ್ಕೂ ದುಡ್ಡು ಬೇಕು. ದುಡ್ಡು ಬೇಕೇ ಬೇಕು. ಈ ಮದ್ವೆ ನಡೀತಿರೋದೆ ಮನೇಲಿರೋ ಚೂರು ಪಾರು ಚಿನ್ನನ ಗಿರ್ವಿ ಇಟ್ಟು. ಅದನ್ನ ಬಿಡಿಸ್ಕೊಳಕ್ಕೂ ಯೋಗ್ಯತೆ ಇಲ್ಲ ನಮಗೆ. ಅದು ಗೊತ್ತಲ್ವಾ ನಿಮ್ಗೆ? ಇನ್ನು ಮೇಘನನ್ ಮದ್ವೆ ಮಾಡಕ್ಕೆ ಏನ್ ಮಾಡ್ತೀರಾ? ಕೈಯಲ್ಲಿ ಚಿಪ್ ಹಿಡ್ಕೊಂಡು ಹೋಗ್ತೀರಾ? ಇಷ್ಟೆಲ್ಲ ಸಾಲದು ಅಂತ ಬೀಗ್ರ ಹತ್ರ ಜೋರಾಗಿ ಮಾತಾಡೋದು. ಬಡವ ಬಾಯ್ ತೆಗೆದ್ರೆ ಸಾವುಕಾರ ಸಂತೆಯಲ್ಲಿ ನಿಲ್ಸಿ ಬಾರ್ಸುದಂತೆ. ನಾವೇನು, ನಮ್ಮ ಪರಿಸ್ಥಿತಿ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಹಾರಾಡೋದಲ್ಲ. ಹಾಗಂತ ಬೇರೆಯವ್ರ ಮುಂದೆ ದುಡ್ಡಿಗೋಸ್ಕರ ಕೈ ಚಾಚಿ ನಿಲ್ಲೋಕ್ಕಾಗತ್ತಾ? ನಾವೇನು ಅವ್ರ ಖರ್ಚಲ್ಲೇ ಮದ್ವೆ ಮಾಡಿ ಅಂತಿಲ್ಲ ರೀ. ಏನೋ ಕಷ್ಟದಲ್ಲಿ ಮಾಡ್ತಾ ಇದೀವಿ, ಅವ್ರು ಚೂರು ಪಾರು ಕೊಟ್ರೆ ಸಹಾಯ ಆಗುತ್ತೆ ಅಂತ ಅಂದೆ. ಖಂಡಿತ ನೀವೆಲ್ಲರೂ ಮದುವೆಗೆ ಬರಬೇಕು. ಕೊನೆವರೆಗೂ ಇದ್ದು ಮದುವೆನ ನಡೆಸ್ಕೊಟ್ಟು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಬೇಕು. ಕೇಶವರೇ, ನಿಮ್ಮ ಮಗಳು ಈ ಮನೆಗೂ ಮಗಳೇನೆ. ನಾನೇ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ತೀನಿ. ನೀವೇನು ಸಂಕೋಚ ಮಾಡ್ಕೋಬೇಕು. ಆಯ್ತು ಯಜಮಾನ್ರೆ, ನಾವು ಮದ್ವೆಗೆ ಏನೇ ಬೇಕಾದ್ರೂ ನಾವು ನಿಮ್ಮದು ತುಂಬ ದೊಡ್ಡ ಮನಸ್ಸು. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು, ಅದೇ ಎಲ್ಲ ನಮಗೆ. ಅದು ಯಾವಾಗಲೂ ಇದ್ದೇ ಇರುತ್ತೆ. ಕೇಶವ ಪುರೋಹಿತ್ರೆ, ನೀವು ಯೋಚನೆ ಮಾಡಬೇಡಿ. ನಮ್ಮಮ್ಮ ಮದುವೆಗೆ ಲಕ್ಷ್ಮಿ ಎಷ್ಟೆಲ್ಲ ಓಡಾಡಿದ್ದಾಳೆ. ನಾವು ಅವಳ ಮದುವೆಗೆ ಓಡಾಡ್ತಿದ್ರೆ ಹೇಗೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಮೇಲೆ ಮದುವೆಗೆ ಎಲ್ಲ ಜವಳಿ ತೆಗ್ದಿದ್ದಾಯ್ತಾ? ಇಲ್ಲ ಅಮ್ಮವ್ರೆ, ಪೇಟೆ ಕಡೆ ಹೋಗಕ್ಕೆ ಟೈಮ್ ಸಿಕ್ಕಿಲ್ಲ. ಅಷ್ಟೇ ತಾನೇ? ನೀವು ಯಾಕೆ ಪೇಟೆಗೆ ಹೋಗ್ಬೇಕು? ಇಲ್ಲೇ ಪೇಟೆನಲ್ಲಿ ನನಗೆ ಗೊತ್ತಿರೋ ಬೇಕಾದಷ್ಟು ಜನ ಸೀರೆ ಅಂಗಡಿಯವರು ಇದ್ದಾರೆ.
ಅವ್ರನ್ನೇ ಮನೆಗೆ ಕಳಿಸ್ಬಿಡ್ತೀನಿ. ಲಕ್ಷ್ಮಿ ಮಾತ್ರ ಅಲ್ಲ, ಮನೆಯವರೆಲ್ಲರೂ ಸೀರೆ ತಗೋಬೇಕು ನೀವು. ಸಾಹೇಬ್ರೆ, ಅದೆಲ್ಲ ಏನು ಬೇಡ. ಖರ್ಚಿನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ಅಲ್ವಾ. ಬೇಡ ಸಾಹೇಬ್ರೆ, ನೀವು ಅಷ್ಟೊಂದೆಲ್ಲ ಖರ್ಚು ಮಾಡೋದು ಬೇಡ, ನಮಗೆ ಮುಜುಗರ ಆಗತ್ತೆ. ನೋಡಿ, ಈ ವಿಷಯದಲ್ಲಿ ನೀವೇನು ಮಾತಾಡೋ ಹಾಗೆ ಇಲ್ಲ. ಲಕ್ಷ್ಮಿ ಮದುವೆನಲ್ಲಿ ನಮ್ಗೆ ಇಷ್ಟ ಆದ್ರೂ ಮಾಡಕ್ ಅವಕಾಶ ಮಾಡ್ಕೊಡಿ ನೀವು. ಹಾಗಲ್ಲ. ರೀ, ದೊಡ್ಡವರು ಅಷ್ಟು ಪ್ರೀತಿಯಿಂದ ಹೇಳ್ತಿದ್ದಾರೆ, ನೀವೇನು ಹೀಗಾಡ್ತೀರಾ? ಪಾಪ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಅವ್ರು ಕೊಟ್ರೆ ಲಕ್ಷ್ಮಿಗೆ ಆಶೀರ್ವಾದ ಮಾಡ್ದಂಗಿರುತ್ತೆ. ಯಜಮಾನ್ರೆ, ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡಿ. ವಿಮಲಾ, ಚಂಚಲ, ಜವಳಿ ತಗೊಳ್ಳೋಕೆ ನೀವು ಅವ್ರ ಜೊತೆ ಹೋಗಿ. ಸರಿ ಮಾವ. ಆದಿ, ಅಂಜಲಿ, ಮದುವೆ ಮುಗಿಯೋವರೆಗೂ ನೀವು ಅವ್ರ ಮನೇಲಿ ಒಬ್ಬರಾಗಿದ್ದು ಎಲ್ಲ ಸಹಾಯ ಮಾಡಬೇಕು, ಏನೋ? ಹೂ ತಾತ, ನಾನೇ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಅಂಕಲ್, ಡೋಂಟ್ ವರಿ, ಲಕ್ಷ್ಮಿ ಮದುವೆನ ಮುಂದೆ ನಿಂತು ದಾಮ್ ಧೂಮ್ ಅಂತ ಮಾಡೋ ಜವಾಬ್ದಾರಿ ನಂದು. ನಿಮ್ಮೆಲ್ರದ್ದು ಎಷ್ಟು ದೊಡ್ಡ ಮನಸ್ಸು, ಅಷ್ಟಿಲ್ದೆ ಹೇಳ್ತಾರ ದೊಡ್ಡ ಮನೆಯವರು ಅಂತ. ಸರಿ ಸಾಹೇಬ್ರೆ, ನಾನು ಹೊಡ್ತೀನಿ. ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಸಾಹೇಬ್ರೆ, ಪತ್ರಿಕೆ ಹಂಚೋದು ಇನ್ನೂ ಇದೆ. ಸರಿ ಸರಿ, ಕುಂಕುಮ ತಗೊಂಡು ಹೋಗಮ್ಮ. ಚಂಚಲ, ಕುಂಕುಮ ಕೊಡಮ್ಮ.